ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಿಮ್ಮ ಮಗಳಂತ ಸೊಸೆ ಸಿಕ್ಕಿರ್ಬೇಕಾದ್ರೆ ಚೆನ್ನಾಗಿರ್ಲೇಬೇಕಲ್ವಾ? ಅಮ್ಮ ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಇದೇನಿದು ಮಗಳಿಗೋಸ್ಕರ ಇಡೀ ಅಂಗಡಿನೇ ಖರೀದಿ ಮಾಡದಿರೋ ಹಾಗಿದೆ. ಅದೆಲ್ಲ ಏನಿಲ್ಲ, ಸ್ವಲ್ಪ ತರಕಾರಿ ಹಣ್ಣು. ಒಳ್ಳೇದಾಯ್ತು ನೀವು ತಂದಿದ್ದು. ನಿಮ್ಮ ಮಗಳಿಗೆ ಏನಾದರೂ ಕೊಟ್ಟರೆ ಇಡೀ ಮನೆಯವ್ರಿಗೆ ಹಂಚಿಬಿಡ್ತಾಳೆ. ನೀವೇ ಅವಳನ್ನ ಮುಂದೆ ಕೂರಿಸ್ಕೊಂಡು ಎಲ್ಲಾನು ತಿನ್ನಿಸಿ. ಅಮ್ಮ ಒಳಗೆ ಅಡ್ಗೆ ಇಟ್ಟಿದ್ದೀನಿ, ಅಲ್ಲೇ ಮಾತಾಡೋಣ ಬಾ. ಕನಕ, ನಿನ್ಗೀಗ ಆರಾಮಾಗಿ ಓಡಾಡಕ್ಕಾಗತ್ತೆ ತಾನೇ? ಈಗೇನು ಸಮಸ್ಯೆ ಇಲ್ಲ ಅಮ್ಮ. ಬಿಡ, ನಾನು ಹೆಚ್ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಅಪರೂಪಕ್ಕೆ ಬಂದಿದ್ಯಾ, ನೀನು ಆರಾಮಾಗಿರು. ಹೌದು, ನೀನು ಯಾಕೆ ಇಷ್ಟೊಂದು ಸಣ್ಣ ಆಗಿದ್ಯಾ? ವಯಸ್ಸಾಯ್ತಲ್ಲೇ, ಹಿಂದಿನ ಶಕ್ತಿ ಚೈತನ್ಯ ಈಗ ಎಲ್ಲಿಂದ ಬರ್ಬೇಕು ಹೇಳು? ಇನ್ನೇನಿದ್ರು ದಿನೇ ದಿನೇ ಕುಗ್ಗಿ ಹೋಗೋದೆ. ಅಮ್ಮ ಅದಕ್ಕೆಗೂ ದಿನ ಹತ್ರ ಬಂತು. ಮೊದಲಿನ ಹಾಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ಸತ್ತೆ. ಎಲ್ಲ ಕೆಲಸನೂ ನೀನೇ ಮಾಡ್ತಿದ್ಯಲ್ಲ. ಮರಿರಾಜಣ್ಣ ಬಂದಮೇಲೆ ಈ ಯಾವ ಆಯಾಸನೂ ಇರಲ್ಲ ಬಿಡು. ಅರೆ ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ಏನಾಯ್ತು? ಇನ್ನೆಲ್ಲಿ ಮರಿ ರಾಜಣ್ಣನೇ, ನಮ್ಮ ಆಸೆ ಕನಸು ಎಲ್ಲ ನುಚ್ಚು ನೂರಾಗೋಯ್ತು ಕನ್ಕಿ. ಅಮ್ಮ ಏನ್ ಹೇಳ್ತಿದ್ಯಾ ನೀನು? ಹೌದು ಕಡೆ, ಮರಿ ರಾಜಣ್ಣ ಹೊರಟೋದ. ಅಂದ್ರೆ ನಮ್ ಲಕ್ಷ್ಮಿಗೆ ಅಬೋರ್ಷನ್ ಆಗೋಯ್ತು ಕನ್ಕಿ. ಅಯ್ಯೋ ದೇವ್ರೆ, ಇಂಥ ಕೆಲಸ ಆಗೋಯ್ತಮ್ಮ. ನಮ್ ರಾಜಣ್ಣ ಮತ್ತೆ ಹುಟ್ಟು ಬರ್ತಾರೆ ಅಂತ ಎಷ್ಟೊಂದು ಕನ್ಸುಗಳನ್ನ ಕಂಡಿದ್ದೆ. ಎಲ್ಲ ನಮ್ ಗ್ರಹಚಾರ ಕನ್ಕಿ. ಸಮಾಧಾನ ಮಾಡ್ಕೊಮ್ಮ, ರಾಜಣ್ಣ ಮತ್ತೆ ಹುಟ್ಟಾನೆ, ಆ ನಂಬಿಕೆ ನನ್ಗಿದೆ. ಅದೇಬ್ರು ನಮಗೆ ಅನ್ಯಾಯ ಮಾಡಲ್ಲ. ಅಯ್ಯೋ, ಇನ್ನು ರಾಜಣ್ಣ ಎಲ್ಲಿ ಹುಟ್ಟತಾನೆ? ಲಕ್ಷ್ಮಿ ಗರ್ಭಕೋಶಕ್ಕೆ ಹಾನಿಯಾಗಿದೆಯಂತೆ. ಅವಳಿಗಿನ್ ಯಾವತ್ತೂ ಮಕ್ಕಳು ಆಗೋದಿಲ್ವಂತೆ. ಅಮ್ಮ ಇದೇನಮ್ಮ ನೀನ್ ಹೀಗೆ ಹೇಳ್ತಿದ್ಯಾ? ಹೌದು ಕಣೆ ಕನ್ಕಿ, ಆ ಮನೆ ಸಂಭ್ರಮ ಸಡಗರ ಎಲ್ಲ ಮುಗ್ದೋಯ್ತು. ನಮ್ಮ ವಂಶ ನಿರ್ವಂಶ ಆಗೋಯ್ತು ಕಣೆ. ಇನ್ನೇನಿದ್ರು ಬದುಕಿರೋವರೆಗೂ ಉಸಿರಾಡ್ಕೊಂಡಿರೋದು, ಆಮೇಲೆ ಸತ್ತು ಹೋಗೋದು. ಅಮ್ಮ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ಇನ್ನೇನು ಉಳಿದಿದ್ಯಾ ಈ ಬದುಕಿನಲ್ಲಿ? ಮಗ ಹುಟ್ಟತಾನೆ, ಮನೆ ತುಂಬಾ ಅಂಬೆಗಾಲಿಟ್ಟು ಓಡಾಡ್ತಾನೆ, ಅವನ್ ತೊದಲು ಮಾತಲ್ಲಿ ಅಜ್ಜಿ ಅಂತ ಕರೀತಾನೆ. ಅವನನ್ನ ಎತ್ಕೊಂಡು ಮುದ್ದಾಡ್ಬೇಕು, ಅವನ ಜೊತೆ ಆಟ ಆಡ್ಬೇಕು, ಅವನ ಚೇಷ್ಟೆಲಿ ನನ್ನ ನೋವನ್ನೆಲ್ಲ ಮರಿಬೇಕು ಅನ್ಕೊಂಡಿದ್ದೆ ಕಣೆ. ಆದ್ರೆ ಎಲ್ಲ ಮುಗಿದು ಹೋಯ್ತು. ಅಮ್ಮ ಯಾಕಮ್ಮ ಹಾಗೆಲ್ಲ ಅನ್ಕೋತ್ಯ? ನಾನಿಲ್ವೇನಮ್ಮ? ಮೊದಲೇ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ನೀನ್ ಹಾಗೆ ನೋಡಿದ್ರೆ ನಮ್ಮ ಮಗಳೇ ಅಲ್ಲ, ದೊಡ್ಡ ಶ್ರೀಮಂತರ ಮಗಳು. ನೀನೇನಾದ್ರೂ ಆ ಮೀನಾಕ್ಷಿನ ತಾಯಿ ಅಂತ ಒಪ್ಕೊಂಡ್ರೆ ಅಲ್ಲಿಗೆ ನಿನ್ ಜೊತೆ ಇದ್ದ ಸಂಬಂಧ ಋಣ ಎಲ್ಲ ಹರಿದು ಹೋಗುತ್ತೆ. ಹಾಗೇನಾದ್ರೂ ಆದ್ರೆ ನನ್ ಕೈ ಸಹಿಸೋಕ್ಕಾಗಲ್ಲ. ನನ್ ಖಂಡಿತ ಬದುಕಿರಲ್ಲ ಕಣ್ಕಿ, ಖಂಡಿತ ಬದುಕಿರಲ್ಲ. ಅಮ್ಮ ನಿನ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಸಾಯೋ ಅಂತ ಮಾತಾಡ್ಬೇಡ. ನನಗಿರೋದು ಒಂದೇ ತವರಮ್ಮ, ಅದು ನೀನಿರೋ ಜಾಗ. ನನ್ನ ಉಸಿರೋವರೆಗೂ ನಾನು ನಿನ್ ಮಗಳೇ ಅಂತ ಅವತ್ತೇ ಹೇಳಿದ್ದೀನಲ್ಲ. ಅಮ್ಮ ನಿನ್ ಕಣ್ಣೀರು ಹಾಕ್ಬೇಡಮ್ಮ, ಅದನ್ನ ನೋಡಕ್ ನನ್ನ ಕೈಯಲ್ಲಿ ಆಗಲ್ಲ.
ನನ್ನಂಥವ್ರು ನಿರ್ವಂಶ ಆಗೋದಕ್ಕೆ ನಾನು ಬಿಡಲ್ಲ ಅಮ್ಮ. ಆ ಕುಡಿ ಬೆಳಿಲೇಬೇಕು. ನಾನು ನಿನಗೆ ಪ್ರಮಾಣ ಮಾಡ್ತೀನಮ್ಮ. ನನಗೇನಾದರೂ ಮಗು ಆದರೆ ಅದನ್ನ ಅಣ್ಣ ಅತ್ತಿಗೆಗೆ ದತ್ತು ಕೊಟ್ಬಿಡ್ತೀನಿ. ಹೌದಮ್ಮ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ? ಅಂದಾಗ ಅರೆ ಪ್ರಿಯಾ, ಹಾಯ್ ಆಂಟಿ, ಹೇಗಿದ್ದೀರಾ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀನಮ್ಮ, ಈಗ ತಾನೇ ಬಂದೆ. ಹೌದಾ ಆಂಟಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. 100 ಕಾಲ ಸುಖವಾಗಿ ಸೌಭಾಗ್ಯವತಿಯಾಗಿ ಬಾಳು. ಪ್ರಿಯಾ, ನೀನ್ ತುಂಬಾ ಬದಲಾಗಿ ಹೋಗಿದ್ಯಾ. ಹಳೆ ಪ್ರಿಯಾನ ಅಂತ ಗೊತ್ತಾಗೋದೇ ಇಲ್ಲ. ಹೌದು ಆಂಟಿ, ಆದರೆ ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಈ ನನ್ನ ಅಕ್ಕ. ಹೌದು ಆಂಟಿ, ಕನಕ ಅಕ್ಕ ನಾನು ಮಾಡಿದೆಲ್ಲ ತಪ್ಪುಗಳನ್ನ ಕ್ಷಮಿಸಿ ನನ್ನನ್ನು ತಂಗಿ ಅಂತ ಒಪ್ಕೊಂಡಿದ್ದಾಳೆ. ನನ್ನನ್ನು ಮನುಷ್ಯಲಾಗಿ ಮಾಡಿದ್ದೆ ಇವಳು. ಅಮ್ಮ, ಪ್ರಿಯಾ ಬದಲಾಗಿದ್ದಾಳೆ, ಆದರೆ ಅದಕ್ಕೆ ಕಾರಣ ನಾನಲ್ಲ. ಅದಕ್ಕೊಂದು ಮನ್ಸಲ್ಲಿ ಅದು ಪರಿವರ್ತನೆನೇ ಕಾರಣ. ಅಕ್ಕ, ನೀನು ಈ ಮನೆ ಸೊಸೆ. ನೀನ್ಯಾಕೆ ದಣದ್ಕೊಂಡು ಮೈ ಕೈ ಎಲ್ಲ ಮಸಿ ಮಾಡ್ಕೊಂಡು ಅಡುಗೆ ಕೆಲಸ ಮಾಡಬೇಕು? ಏನು ಮಾಡೋದು? ಅಡುಗೆ ಮಾಡೋಳು ಕೆಲಸ ಬಿಟ್ಟು ಹೋಗಿದ್ದಾಳೆ. ಒಳ್ಳೆಯವ್ರು ಯಾರೂ ಸಿಗ್ತಾ ಇಲ್ಲ. ಹೌದಾ? ನಾನೊಬ್ಳು ಅಡುಗೆ ಮಾಡೋಳನ್ನ ಕರ್ಕೊಂಬರಲ್ಲ? ಯಾರವರು? ಯಶೋಧ ಅಂತ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಹೆಂಗಸು. ಪ್ರಿಯಾ, ಯಶೋಧ ಅಂದ್ರೆ ಆ ನಾಗರ್ಬಾವಿ ಸ್ಲಮ್ ಅಲ್ಲಿ ಇದಾರಲ್ಲ ಅವರಾ? ಹಾ ಆಂಟಿ, ಅವರೇ. ಪ್ರಿಯಾ, ನಿನಗವ್ರು ಗೊತ್ತಾ? ಹಾ, ಮನೆಯವ್ರಿಗಿಂತ ಹೆಚ್ಚಾಗೆ ಗೊತ್ತು. ಅಂದ್ರೆ ಅವ್ರು ಮುಂಚೆ ನಮ್ಮನೇಲೆ ಕೆಲಸ ಮಾಡ್ತಿದ್ರು. ಅಕ್ಕ, ನೀನೇನು ಯೋಚನೆ ಮಾಡಬೇಡ, ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಆದರೆ ನೀನು ಅಡುಗೆ ಕೆಲಸ ಎಲ್ಲ ಮಾಡಬಾರ್ದು, ಸರಿನಾ? ಒಂದೇ ಒಂದು ನಿಮಿಷ, ನಾನು ಅತ್ತೆನ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ. ಮಧು, ನನ್ನ ಯಾಕೆ ಇಲ್ಲಿ ಬರಕ್ಕೆ ಹೇಳಿದ್ರಿ? ಅದು ಯಾರೋ ಬರ್ತಾರೆ, ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇಷ್ಟೊತ್ತಾಯ್ತು, ಇನ್ನೂ ಬಂದೇ ಇಲ್ಲ. ಶ್ರೀಕಾಂತ್, ಯಾಕೆ ಹೇಗ್ ಮಾಡ್ತಿದ್ದೀರಾ? 1-2 ನಿಮಿಷ ತಾಳಿ, ಅವರೇ ಬಂದ್ಬಿಡ್ತಾರೆ. ಅಗೋ, ಅವರೇ ಬಂದ್ರು ನೋಡಿ. ಹಲೋ ಸರ್. ಹಲೋ ಮಧು, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು? ಐ ಆಮ್ ಫೈನ್. ಒಂದು ತುಂಬ ಹೊತ್ತಾಯ್ತಾ? ಇಲ್ಲ, 15 ಮಿನಿಟ್ಸ್ ಆಯ್ತು ಅಷ್ಟೇ. ಅಂದಾಗೆ ಇವ್ ನನ್ನ ಫ್ರೆಂಡ್ ಶ್ರೀಕಾಂತ್ ಅಂತ. ಶ್ರೀಕಾಂತ್, ಇವರು ಅಜಯ್ ಅಂತ, CCB ಆಫೀಸರ್. ಹಲೋ, ನೈಸ್ ಟು ಮೀಟ್ ಯು. ಸಾರಿ ಸರ್, ನೀವು ತುಂಬಾ ಬ್ಯುಸಿ ಇದ್ರಿ ಅನ್ಸುತ್ತೆ. ನಾನ್ ನಿಮ್ಮನ್ನ ಇಲ್ಲಿ ಕರೆದು ಡಿಸ್ಟರ್ಬ್ ಮಾಡ್ದೆ ಅಲ್ವಾ? ಛೇ, ಹಾಗೇನಿಲ್ಲಮ್ಮ. ಒಂದು ತುಂಬ ಇಂಪಾರ್ಟೆಂಟ್ ಕೇಸ್ ಇತ್ತು, ಅದ್ರ ಹುಡುಕಾಟದಲ್ಲಿದ್ದೆ. ಇಂಪಾರ್ಟೆಂಟ್ ಕೇಸಾ? ಏನಂತ ಕೇಳ್ಬೋದಾ ಸರ್? ಓ ಎಸ್, ಅದಕ್ಕೇನಂತೆ, ಮಾಮೂಲೆ ಹಿಟ್ಟನ್ ರಂತರ ಕೈ ಕೊಟ್ರನ್ನು. ಕೈ ಕೊಟ್ರನ್ನ ಅಂದ್ರೆ? ಒಬ್ಬ ಹುಡುಗ ಒಂದು ಹುಡುಗಿ ಜೊತೆ ಓಡಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೈ ಕೊಟ್ಟಿದ್ದಾನೆ. ಹುಡುಗಿ ಸೂಸೈಡ್ಗೂ ಅಟೆಂಪ್ಟ್ ಮಾಡಿದ್ಲು. ಕಂಪ್ಲೇಂಟ್ ಆಗಿತ್ತು. ಹುಡುಗ ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾನೆ. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಸರ್? ಹುಡುಗನ್ನ ಪತ್ತೆ ಮಾಡಿದ್ದೀನಿ. ನನಗೇನು ಗೊತ್ತಿಲ್ಲ ಸರ್, ಜಸ್ಟ್ ಫ್ರೆಂಡ್ ಥರ ಓಡಾಡ್ತಿದ್ದೆ ಅಂತಿದ್ದಾನೆ. ಹುಡುಗಿ ಬೇರೆನೇ ಹೇಳ್ತಿದ್ದಾಳೆ. ಅದಕ್ಕೆ ಹುಡುಗನ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ.
ಅವನ ಚರಿತ್ರೆ ಏನು, ಅವನಿಗೆ ಇನ್ನೆಷ್ಟು ಅಫೇರ್ ಇತ್ತು, ಅವನು ಯಾರ್ಯಾರ ಜೊತೆ ಓಡಾಡ್ತಿದ್ದ, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಎಲ್ಲ ಡೀಟೇಲು ಕಲೆಕ್ಟ್ ಮಾಡಿದ್ದೀನಿ. ಆ ಹುಡುಗ ಇಲ್ಲೇ ಎಲ್ಲೋ ಕಂಡಾಗಿತ್ತು. ಹಾಂ, ಇರಲಿ ಬಿಡಿ. ಬರಲ್ಲ ಮಧು? ಫೈನ್ ಸರ್. ಶ್ರೀಕಾಂತ್ ಬಾಯ್. ಮಧು, ಏನಿದು? ಏನ್ ಮಾಡ್ತಿದ್ಯಾ ನೀನು? ಶ್ರೀಕಾಂತ್, ಈ ಮಧುಮತಿ ಅಂದ್ರೆ ಯಾರು ಅಂತ ಕೆಲವ್ರಿಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಬರೋದಿಕ್ ಹೇಳ್ದೆ. ಚೆನ್ನಾಗಿ ಯೋಚನೆ ಮಾಡಿ ನಾನಿನ್ ಬರ್ಲಾ? ಬಾಯ್. ಅಕ್ಕ, ಶ್ರೀಕಾಂತನ್ಗೆ ಯಾವ್ದಾದ್ರು ಸಂಬಂಧ ವಿಚಾರಿಸಿದ್ಯಾ? ಕನಕ ಯಾವುದೋ ಒಳ್ಳೆ ಸಂಬಂಧ ಹೇಳ್ತೀನಿ, ಬೇರೆ ಎಲ್ಲೂ ವಿಚಾರಿಸ್ಬೇಡಿ ಅಂತ ಹೇಳಿದಾಳಲ್ಲೋ. ಅಕ್ಕ, ಅವಳಿಗೆ ಯಾವ ಸಂಬಂಧ ಗೊತ್ತಿರತ್ತಕ್ಕ? ಅವಳೆ ಯಾರು ಗತಿ ಇಲ್ಲದೆ ರಾತ್ರಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಬಂದವಳು. ಅವಳಿಗೆ ಇನ್ಯಾವ ಸಂಬಂಧ ಗೊತ್ತಿರುತ್ತೆ, ನೀನೇ ಹೇಳೋ. ಹೂನಮ್ಮ, ಒಂದ್ ವೇಳೆ ಅವಳು ಯಾವ್ದಾದ್ರು ಸಂಬಂಧ ಹೇಳ್ತಾಳೆ ಅಂತಾನೆ ಇಟ್ಕೊಳ್ಳಿ, ಏನ್ ಟಾಟಾ ಬಿರ್ಲಾ ಸಂಬಂಧನ ಹೇಳ್ತಾಳೆ? ಅವಳ ಯೋಗ್ಯತೆಗೆ ತಕ್ಕಂತೆ ಯಾವ್ದಾದ್ರು ಗತಿಗೆಟ್ ಸಂಬಂಧನೇ ಹೇಳ್ತಾಳೆ. ಅವಳು ಯಾವ ಸಂಬಂಧ ಹೇಳ್ತಾಳೋ ಹೇಳಿ ಚಿತ್ರ. ಅವಳು ಹೇಳಿ ಮಾತ್ರಕ್ಕೆ ನಾವು ಶ್ರೀಕಾಂತಂಗೆ ಮದುವೆ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಹಿಂದೆ ಮುಂದೆ ವಿಚಾರಿಸಿ ಆಮೇಲೆ ತೀರ್ಮಾನ ತಗೊಳ್ಳೋಣ. ಅಕ್ಕ, ನೀನ್ ಅವಳನ್ನ ನೆಚ್ಕೊಂಡ್ರೆ ನಮ್ ಶ್ರೀಕಾಂತ್ ಅಖಂಡ ಬ್ರಹ್ಮಚಾರಿಗೆ ಉಳಿಬೇಕಾಗತ್ತೆ ಅಷ್ಟೇ. ಸರಿ, ಮತ್ತೆ ಆದಷ್ಟು ಬೇಗ ಅವಳನ್ನ ಕರೆಸಿ ಕೇಳಿ ಶಾಸ್ತ್ರ ಮಾಡಿ ಮುಗಿಸ್ಬಿಡಿ. ಕನಕ, ಕನಕ, ಏನತ್ತೆ? ಶ್ರೀಕಾಂತಂಗೆ ಯಾವುದೋ ಒಳ್ಳೆ ಸಂಬಂಧ ನೋಡಿದೀನಿ, ಹೇಳ್ತೀನಿ ಅಂದಿಯಲ್ಲಮ್ಮ, ಮರ್ತ್ಬಿಟ್ಯಾ? ಇಲ್ಲ ಅತ್ತೆ, ಮರ್ತಿಲ್ಲ. ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಸದ್ಯದಲ್ಲೇ ನಿಮ್ಗೊಂದು ಸರ್ಪ್ರೈಸ್ ಇದೆ. ಹೌದಾ? ಹೌದು ಅತ್ತೆ. ಕನಕ, ಕನಕ, ಅರೆ ಚಿಕ್ಕಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಚಿಕ್ಕಮ್ಮ, ನಾನು ಕರ್ಕೊಂಡು ಬರ್ತೀನಿ. ಅಂಕಲ್, ಯಾಕೆ ಇಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ಅಂಕಲ್, ಯಾಕೆ ಹಾಗೆ ನೋಡ್ತಿದ್ದೀರಾ? ಇನ್ನೂ ಹಳೆದನ್ನೆಲ್ಲ ಮರ್ತಿಲ್ವಾ ನೀವು? ನೋಡಿ, ಎಲ್ಲದನ್ನು ಮರೆತು ದಯವಿಟ್ಟು ನನಗೋಸ್ಕರ ಒಳಗಡೆ ಬನ್ನಿ. ಬರ್ತೀನಿ ಮಗಳೇ, ಬರ್ತೀನಿ. ನಾನು ಬಂದದ್ದೇ ನಿನಗೋಸ್ಕರ. ನೀನು ಸುಳಿವೇ ಬಿಟ್ಕೊಡ್ದೆ ನಿನ್ನನ್ನು ಶತ್ರು ಥರ ದ್ವೇಷಿಸೋ ಹಾಗೆ ಮಾಡಿಬಿಟ್ಟೆಲ್ಲೇ. ಇವರು ನಮ್ಮ ಯಜಮಾನ್ರು ಮೋಹನ್ ರಾವ್, ನನ್ನ ಅತ್ತಿಗೆ ಪದ್ಮಾವತಿ. ನಮಸ್ಕಾರ. ನನ್ನ ತಮ್ಮ ನೀಲ್ಕಂಠ, ನನ್ನ ಮಗಳ ಚಿತ್ರ. ಕೂತ್ಕೊಳ್ಳಿ. ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ. ಕಾಫಿ, ತಿಂಡಿ, ಊಟ ಏನು ಮಾಡ್ತೀರಾ? ಏನೂ ಬೇಡ. ಸಂಪ್ರದಾಯದ ಪ್ರಕಾರ ಮಾತುಕತೆ ಎಲ್ಲ ಮುಗಿಯಕ್ಕೆ ಮುಂಚೆ ನಾವು ಊಟ ತಿಂಡಿ ಎಲ್ಲ ಏನೂ ಮಾಡೋ ಹಾಗಿಲ್ಲ. ಚಿತ್ರ, ಎಲ್ರಿಗೂ ಜ್ಯೂಸ್ ತಮ್ಮ. ಸರಿ ಅಮ್ಮ. ನಾವು ಹೀಗೆ ಏಕಾಏಕಿ ಇಲ್ಲಿಗೆ ಬಂದಿರೋದು ನಿಮಗೆಲ್ಲ ಆಶ್ಚರ್ಯ ಆಗಿರಬಹುದು. ಈ ಮನೆಗೆ ನಾನು ಹೊಸಬ್ಳಲ್ಲ, ನನ್ನ ಮಗಳು ಹೊಸಬ್ಳಲ್ಲ. ಏನೇನೋ ಕಾರಣಗಳಿಂದ ಎರಡೂ ಕುಟುಂಬಗಳ ಸಂಬಂಧ ಹಳ್ಸೋಗಿತ್ತು. ಈಗ ಮತ್ತೆ ಎರಡೂ ಕುಟುಂಬಗಳು ಒಂದಾಗೋ ಕಾಲ ಬಂದಿದೆ. ನೋಡಿ, ನನ್ನ ಮಗಳು ನಿಮ್ಮ ಶ್ರೀಕಾಂತನ ಇಷ್ಟಪಟ್ಟಿದ್ದಾಳೆ. ನಮ್ಮ ಮಗಳ ಇಷ್ಟಕ್ಕೆ ವಿರುದ್ಧವಾಗಿ
ನಾವು ಯಾವತ್ತೂ ನಡ್ಕೊಂಡವರಲ್ಲ. ಅದಕ್ಕೆ ನೀವುಗಳು ಒಪ್ಪೋದಾದರೆ ಅವಳ ಮದುವೆನ ಶ್ರೀಕಾಂತ್ ಜೊತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತಾನೆ ನಾವಿಲ್ಲಿಗೆ ಬಂದಿದ್ದು. ಹೇ ಪ್ರಿಯಾ, ವಾಟ್ ಅ ಸರ್ಪ್ರೈಸ್! ಹಾಯ್. ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ನಾನು ಹಾಗೆ ನಡ್ಕೊಂಡ್ ಸಿಕ್ಕಿದ್ರೆ ಸರ್ಪ್ರೈಸ್, ಅದೇ ಕಾದಲ್ಲಿ ಸಿಕ್ಕಿದ್ರೆ ಆಕ್ಸಿಡೆಂಟ್. ಥ್ಯಾಂಕ್ ಗಾಡ್. ಹಾಗಾದ್ರೆ ನಾನು ಬಚಾವ್ ಅಂದಾಗ ಆಯ್ತು. ಹೀಗೆ ಮೈ ಮರ್ತು ರೋಡಲ್ಲಿ ಓಡಾಡ್ತಾ ಇರಿ, ನಿಮ್ಗೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಅದ್ ಸರಿ, ಇನ್ನು ತುಂಬಾ ಗಾಢವಾಗಿ ಯೋಚನೆ ಮಾಡ್ಕೊಂಡ್ ಬರ್ತಿದ್ರಿ. ಏನದು? ಅದು ಏನಿಲ್ಲ ಬಿಡಿ. ಏನು ಅಂತ ಹೇಳಿ, ಪರವಾಗಿಲ್ಲ. ಒಂದು ಮದುವೆ ವಿಷಯ ಯೋಚನೆ ಮಾಡ್ತಾ ಇದ್ದೆ. ವಾವ್, ಮದ್ವೆನಾ? ಯಾರ್ದು? ನಿಮ್ದಾ? ಏನ್ ಸರ್ಪ್ರೈಸ್ ಕೊಡ್ತಿದ್ದೀರಾ ರೀ? ಅಯ್ಯಯ್ಯೋ, ನಂದಲ್ಲ, ನನ್ನ ಫ್ರೆಂಡ್ದು. ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡ್. ಓ, ಅದೇ ನಿಮ್ ಜೊತೆ ಸುತ್ತಾಡ್ತಾ ಇರ್ತಾಳಲ್ಲ ಆ ಹುಡುಗಿದ? ಅವಳದೆ. ಅವಳೊಂದು ಹುಡುಗನ ಪ್ರಪೋಸ್ ಮಾಡಿದಾಳೆ. ಅವನು ಅದಕ್ಕೆ ಒಪ್ತಾ ಇಲ್ಲ. ಈಗ ನನ್ನ ಹತ್ರ ಹೇಳಿ ಅವನು ಒಪ್ಸು ಅಂತಿದ್ದಾಳೆ. ಓ, ಬ್ರೋಕರ್ ಕೆಲಸ ಮಾಡ್ತಿದ್ದೀರಾ? ಛೆ, ಹಾಗಲ್ಲ. ಹುಡುಗ ನನ್ನ ಮಾತು ಕೇಳ್ಬೋದು ಅನ್ನೋ ನಂಬಿಕೆ ಅವಳಿಗೆ. ಆ ಹುಡುಗನ ಮನೇಲಿ ಬೇರೆ ಯಾವ್ದಾದ್ರು ಸಂಬಂಧ ನೋಡಿದಾರಾ? ಮನೇಲಿ ಯಾವ ಸಂಬಂಧ ನೋಡಿಲ್ಲ. ಆದ್ರೆ ಆ ಹುಡುಗನ ಪರಿಸ್ಥಿತಿ ಹೇಗೋ ಏನೋ. ಹೋಗ್ಲಿ, ಆ ಹುಡುಗ ಬೇರೆ ಯಾರನ್ನಾದ್ರೂ ಪ್ರೀತಿಸಿದಾನ? ಅದು ಗೊತ್ತಿಲ್ಲ. ಆದ್ರೆ ಆ ಹುಡುಗ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದಾನೆ. ಶ್ರೀಕಾಂತ್, ಆ ಹುಡುಗನ್ ಇಷ್ಟಪಡೋ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂತ ಆ ಹುಡುಗನ್ಗೆ ಏನಾದ್ರು ಗೊತ್ತಾದ್ರೆ ಕನ್ಫ್ಯೂಷನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದಲ್ವಾ? ಅಷ್ಟು ಕ್ಲಿಯರ್ ಆಗಿದ್ರೆ ಆ ಹುಡುಗಿನೇ ಮದುವೆ ಪ್ರಪೋಸಲ್ ಕೊಡ್ಬೋದಲ್ವಾ? ಅವಳೇನೋ ಕೊಟ್ಟಾಗಿದೆ. ಹಾ, ಇನ್ಫ್ಯಾಕ್ಟ್ ಇಷ್ಟೊತ್ತಾಗ್ಲೇ ಆ ಹುಡುಗನ್ ಮದ್ವೆ ವಿಷಯದ ಬಗ್ಗೆ ಮಾತುಕತೆ ನಡೀತಾ ಇರತ್ತೆ. ನೀವು ಬ್ರೋಕರ್ ಅಲ್ವಾ? ನಿಮ್ಗೂ ಕಾಲ್ ಬರತ್ ನೋಡಿ ಈಗ. ಪ್ರಿಯಾ, ಮದುವೆ ಮಾತುಕತೆನಾ? ಏನ್ ಹೇಳ್ತಿದ್ದೀರಾ ನೀವು? ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ? ನಾವು ಶ್ರೀಕಾಂತ್ಗೆ ಮದುವೆ ಮಾಡಬೇಕು ಅಂತಾನೆ ಅನ್ಕೊಂಡಿದ್ವಿ. ಕನಕ ಒಂದು ಸಂಬಂಧ ನೋಡಿ ಹೇಳ್ತೀನಿ ಅಂತ ಹೇಳಿದ್ಲು. ಆದರೆ ಅದು ನೀವು ಅಂತ ನಂಗೆ ಗೊತ್ತಿದ್ದಿಲ್ಲ. ಈಗ ಏಕಾಏಕಿ ಮಾತಾಡಬೇಕು ಅಂತ ನೀವು ಬಂದಿದ್ದೀರಾ. ನಂಗೇನು ಹೇಳಬೇಕು ಅಂತಾನೆ ತೋಚ್ತಾ ಇಲ್ಲ. ನಾವು ಒಬ್ರಿಗೊಬ್ರು ಗೊತ್ತಿರೋರೇ ಆಗಿರೋದ್ರಿಂದ ಎಲ್ಲ ನೇರವಾಗಿ ಮಾತಾಡ್ಬೋದಲ್ಲ. ನಿಜ ಮೀನಾಕ್ಷಿ, ಮಾತಾಡುವಂಥದ್ದು ಏನೂ ಇಲ್ಲ ಅನ್ಸುತ್ತೆ. ನನಗೂ ಒಬ್ಬನೇ ಮಗ, ನಿಮಗೂ ಒಬ್ಬಳೇ ಮಗಳು. ಹಳೆ ಸಂಬಂಧ ಆಗಿರೋದ್ರಿಂದ ಕೊಡಿ ಅಂತ ನಾವು ಕೇಳೋ ಹಾಗಿಲ್ಲ, ತಗೊಳ್ಳಿ ಅಂತ ನೀವು ಹೇಳೋ ಹಾಗಿಲ್ಲ. ಏನೇ ಕೊಟ್ಟು ತಗೊಂಡ್ರು ಮಕ್ಕಳಿಗೆ ತಾನೇ ಸಿಗೋದು. ಹೌದು, ಅದಕ್ಕೆ ನಮ್ಗಳ ಮಧ್ಯೆ ಕೊಡೋದು ತಗೊಳ್ಳೋದು ಅಂತ ಏನೂ ಬರಲ್ಲ. ಮದ್ವೆಲಂತೂ ನಾವು ಯಾವುದಕ್ಕೂ ಏನೂ ಕಡಿಮೆ ಮಾಡಲ್ಲ. ಆದರೂ ಸಂಪ್ರದಾಯದ ಪ್ರಕಾರ ಮಾತುಕತೆ ಅಂತ ಮಾಡಲೇಬೇಕಲ್ವಾ? ಅದೇನೋ ಸರಿ, ಆದರೆ ಈ ಸಂಬಂಧನ ಕುದುರಿಸ್ದವಳು ಕನಕ. ಅವಳೇ ಮುಂದೆ ನಿಂತು ಎಲ್ಲ ಜವಾಬ್ದಾರಿನೂ ತಗೊಳ್ತಾಳೆ ಅಲ್ವಾ ಕನಕ? ಅಯ್ಯೋ, ಎಲ್ಲತ್ರ ಉಂಟಾ ಅತ್ತೆ? ನೀವು ದೊಡ್ಡೋರು, ಇಂಥ ತೀರ್ಮಾನಗಳನ್ನ ನೀವೇ ತಗೋಬೇಕು. ಮೀನಾಕ್ಷಿ ಪ್ರಿಯಾ ಎಲ್ಲ ಮೊದಲಿಂದನೂ ನಿನಗೆ ಪರಿಚಯ. ನನ್ನ ಹತ್ರ ಅವ್ರು ಮಾತಾಡೋದಕ್ಕಿಂತ ನಿನ್ನ ಹತ್ರ ಮಾತಾಡೋದೇ ಸಲೀಸು. ನೀನೇ ಮುಂದೆ ನಿಂತು ಎಲ್ಲನೂ ಮಾಡು. ಸರಿ ಅತ್ತೆ, ನೀವೇ ಹೇಳಿದ್ಮೇಲೆ ನಾನಿಲ್ಲ ಅನ್ನಲ್ಲ.